ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಂಛನಾಸ್ ಲೈಫ್ ಸ್ಟೈಲ್. ಸುಮಾರು ದಿನ ಆಯಿತು ಯಾವುದೇ ವಿಡಿಯೋ ಹಾಕಿಲ್ಲ ಅಂತ ಅಂದ್ಕೊತಾ ಇದ್ದೀರಾ. ಬನ್ನಿ, ಇನ್ಸ್ಟೆಂಟಾಗಿ ಏನೂ ತರಕಾರಿ ಬೇಡ, ಸೂಪರಾಗಿ ಒಂದು 10 ಮಿನಿಟ್ ಒಳಗಡೆ ಈಸಿ ರೆಸಿಪಿ. ಈ ಒಂದು ಸಾಂಬಾರು ಇತ್ತು ಅಂತ ಹೇಳಿದ್ರೆ ಸಕ್ಕತ್ತಾಗಿರುತ್ತೆ. ಈ ಒಂದು ದೋಸೆ, ಚಪಾತಿ, ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಕೂಡ ಮಾಡೇ ಇರ್ತೀವಿ ಈ ಒಂದು ಸಾಂಬಾರನ್ನು. ಈಗಿನ ಕಾಲಕ್ಕೆ ಸ್ವಲ್ಪ ಇದು ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ನಮ್ಮನೇಲಿ ಮಾಡೋದು ಕೂಡ ತುಂಬ ಕಡಿಮೆ, ಬಟ್ ಅಪರೂಪಕ್ಕೆ ಮಾಡಿದ್ರೆ ರುಚಿ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು. ನಾನು ಹೇಳ್ದಾಗೆ ಒಂದು 10 ನಿಮಿಷ ಕೂಡ ಬೇಕಾಗೋದಿಲ್ಲ, ಸಖತ್ತಾಗಿರುತ್ತೆ. ಬನ್ನಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾಗಿ ಈ ಒಂದು ಸಾಂಬಾರನ್ನು ಮಾಡೋಣ. ಇದನ್ನು ನಮ್ಮ ಕಡೆ ಎಲ್ಲ ಜೀರಿಗೆ ಬಜ್ಜಿ ಅಂತ ಹೇಳ್ತೀವಿ. ನಿಮ್ಮ ಕಡೆ ಕೂಡ ಇದೇ ರೀತಿಯಾಗಿ ಈಸಿಯಾಗಿ ಮಾಡ್ತೀರಾ ಅಥವಾ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ನಾನಿಲ್ಲಿ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಒಂದು ದಪ್ಪ ತಳ ಇರೋವಂಥ ನೀವು ಬಾಣಲಿ ಆಗ್ಬೋದು, ಪಾತ್ರೆ ಯಾವ್ದು ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ಕುಕ್ಕರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಕಾಗತ್ತೆ. ಮೀಡಿಯಮ್ ಸೈಜಿದ್ದು ಒಂದು ಈರುಳ್ಳಿ, ಸುಮಾರು ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳು, ಮತ್ತು ಇದಕ್ಕೆ 1 ಸ್ಪೂನಷ್ಟು, 1ರಿಂದ 1.5 ಸಾಕಾಗತ್ತೆ. ನಾನೀಗ ಮಾಡ್ತಾ ಇರೋಂಥದ್ದು ಒಂದು 5 ಜನಕ್ಕೆ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ 1.5 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ ಸ್ನೇಹಿತರೆ. ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು. ನೋಡಿ, ಈಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಫ್ರೈ ಆಗಿದೆ, ನೀವೇ ನೋಡ್ತಾ ಇದ್ದೀರಾ. ಈರುಳ್ಳಿ ಎಲ್ಲ ಚೆನ್ನಾಗಿ ಶ್ರಿಂಕ್ ಆಗಿದೆ. ಆದಷ್ಟು ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಹೆಬ್ಬೆಟ್ಟು ಗಾತ್ರ ಅಂತ ಹೇಳ್ತೀವಲ್ವ, ಅಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್, 1ರಿಂದ 1.5 ಸ್ಪೂನ್ ಹಾಕಿದ್ರೆ ಸಾಕು. ಉರಿಗಡಲೆ ಹಾಕಿದ್ದೀನಿ. ಇದು ಧನಿಯಾ ಮತ್ತು ಖಾರದ ಪುಡಿ 2 ಮಿಕ್ಸ್ ಆಗಿರೋ ಅಂಥದ್ದು, ಮನೆಯಲ್ಲಿ ಹುಳಿ ಪುಡಿ ಅಂತ ಹೇಳ್ತೀವಲ್ವ, ಸೊ ಅದನ್ನು ನಾನು 2 ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಅಥವಾ ಕಪ್ ಮೆಷರ್ಮೆಂಟ್ ಇದ್ದರೆ ಅದು ಆಯಿತು. ಅಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನೀಡಿದೆ ಅಂತ ಹೇಳಿದ್ರೆ ಬೇಕೇ ಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ. ತುಂಬ ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಅದೇ ಕುಕ್ಕರಲ್ಲಿ ಸ್ವಲ್ಪ 1 ಸ್ಪೂನು ಅಥವಾ 1.5 ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಬಿಸಿ ಆಗಲಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಆಲ್ರೆಡಿ ನಾವು ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ವಿ ಮಸಾಲೆಗೆ ಅಂತ. ಒಂದು 1/4 ಭಾಗದಷ್ಟು ಅಥವಾ ಒಂದು ಅರ್ಧ ಭಾಗ ಈರುಳ್ಳಿಯನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ಜೀರಿಗೆ ಬಜ್ಜಿ ತಿನ್ನಬೇಕಾದ್ರೆ ಅದಕ್ಕೆ ಯಾವುದೇ ತರಕಾರಿ ಹಾಕಿರಲ್ಲ. ಸ್ವಲ್ಪ ಇದು ಮಧ್ಯ ಈರುಳ್ಳಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ, ಒಂದು ಅರ್ಧ ಭಾಗ ಫ್ರೈ ಆಗಿದೆ. ನೀವಿಲ್ಲಿ ಕರಿಬೇವಿನ ಸೊಪ್ಪಿದೆ ಅಂತ ಹೇಳಿದ್ರೆ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಇವಾಗ ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಜೀರಿಗೆ ಬಜ್ಜಿ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ಇರುತ್ತೆ, ಪೂರ್ತಿ ತೆಳುವಾಗಿ ಅಂತೂ ಇರೋದಿಲ್ಲ. ಸೊ ನೀವು ಮುದ್ದೆಗೆ ಮಾಡ್ತಾಯಿದ್ದೀರಾ, ಅನ್ನಕ್ಕೆ ಮಾಡ್ತಾಯಿದ್ದೀರಾ, ಚಪಾತಿಗೆ ಮಾಡ್ತಾಯಿದ್ದೀರಾ, ನೋಡಿಕೊಂಡು ಇಲ್ಲಿ ನೀರನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಆ ಸಾಂಬಾರಲ್ಲಿ ಆ ಮಸಾಲೆ ಏನು ಹಾಕಿದ್ದೀವಿ ಅಲ್ವಾ, ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಸೊ ಅದು ಹೋಗೋ ತನಕ ನಾವು ಇದನ್ನು ಕುದಿಸಿದ್ರೆ ಸಾಕಾಗತ್ತೆ. ನಾವಿನ್ನೂ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿಲ್ಲ ಸ್ನೇಹಿತರೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ಇವಾಗ ಒಂದು ಸಲ ನೋಡ್ಕೊಂಬಿಡಿ, ಪರ್ಫೆಕ್ಟಾಗಿರುತ್ತೆ ಅಂತ ಹೇಳಿದ್ರೆ ಮತ್ತೆ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಾವು ಉರಿಗಡಲೆ ಹಾಕಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಸೊ ಅದಕ್ಕೇ ನೋಡಿಕೊಂಡು ಕನ್ಸಿಸ್ಟೆನ್ಸಿಯನ್ನು ನೀರನ್ನು ಆ್ಯಡ್ ಮಾಡಿದ್ರೆ ಸಾಕು. ರುಚಿಯಾಗಿರೋ ಅಂಥ ಬಾಯಿಗೆ ಹಿತವಾಗಿ ಇರೋವಂಥ ಇನ್ಸ್ಟೆಂಟಾಗಿ ಮಾಡೋ ಅಂಥ ಜೀರಿಗೆ ಬಜ್ಜಿ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇದು ಒಂಥರ ಹಳೆ ರುಚಿ ಅಂತ ಹೇಳ್ಬೋದು. ಅಜ್ಜಿ ಅಮ್ಮ ಎಲ್ಲ ಸಕ್ಕತ್ತಾಗಿ ಮಾಡ್ತಾಯಿದ್ರು. ಈಗಲೂ ಎನಿಸ್ಕೊಂಡ್ರೆ ಬಾಯಿನಲ್ಲಿ ನೀರು ಬರುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಸ್ವಲ್ಪ ನಿಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತೀರಾ, ಇನ್ನೂ ಏನಾದರೂ ಬೇರೆ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತೀರಾ ಅನ್ನೋ ಆಗಿದ್ರೆ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಂತೂ
ತುಂಬ ಚೆನ್ನಾಗಿರುತ್ತೆ, ಸಖತ್ತು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬಿಸಿ ಬಿಸಿಯಾಗಿರೋವಂಥ ಅನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಂಥ ರುಚಿ ಅಂತ ಹೇಳ್ತೀರಾ, ಸಖತ್ತು ರುಚಿ ಸ್ನೇಹಿತರೆ. ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ಸೊ ಇಷ್ಟಾದರೆ ಸಾಕಾಗತ್ತೆ. ಇವಾಗ ರುಚಿಯಾಗಿರೋ ಅಂಥ ಜೀರಿಗೆ ಬಜ್ಜಿ ರೆಡಿಯಾಗಿದೆ ಸ್ನೇಹಿತರೆ. ಇವಾಗ ಸ್ಟವನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಾನು ಹೇಳ್ದಾಗೆ ಬಿಸಿ ಬಿಸಿ ಅನ್ನ ಅಂತ ಹೇಳಿದೆ ಅಲ್ವಾ. ಸೊ ನಮ್ಮನೆಯಲ್ಲಿ ನಾನು ಇದನ್ನು ಅನ್ನಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದ ಸಾಂಬಾರು, ಬಿಸಿ ಬಿಸಿ ಅನ್ನ, ಅದಕ್ಕೆ ಸ್ವಲ್ಪ ಜೀರಿಗೆ ಬಜ್ಜಿ, 1 ಸ್ಪೂನಷ್ಟು ತುಪ್ಪ. ಒಗ್ಗರಣೆಗೆ ಹಾಕಿರ್ಬೋದು, ಬಟ್ ಆದರೂ ಈ ಥರ ಹಿಂಗೆ ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಟೇಸ್ಟು, ಆಹಾ ಸಕ್ಕತ್ತಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ನೀವೇ ನೋಡ್ತಾ ಇದ್ದೀರಾ, ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾವು ಮನೆಯಲ್ಲಿ ಹುಳಿ ಪುಡಿಯನ್ನು ಹೇಗೆ ಮಾಡ್ಕೊಂಡಿರ್ತೀವಿ, ಸೊ ಅದ್ರ ಮೇಲೂ ಕೂಡ ರುಚಿ ಸ್ವಲ್ಪ ಡಿಫರ್ ಆಗುತ್ತೆ. ಟೇಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.